ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಿಮ್ಮ ಕೂದಲು ಕೂಡ ತುಂಬಾ ಬ್ಲ್ಯಾಕ್ ಇದ್ದರೂ ಕೂಡ ಈ ಒಂದು ಇನ್ಸ್ಟೆಂಟ್ ಆಗಿರುವಂಥ ಹೇರ್ ಡ್ರೈನ ಯೂಸ್ ಮಾಡ್ತಾ ಹೋದರೆ ಸಾಕು ಸ್ನೇಹಿತರೆ. ನಿಮ್ದು ಎಷ್ಟೇ ವೈಟ್ ಹೇರ್ಸ್ ಇದ್ದರೂ ಕೂಡ ಬ್ಲ್ಯಾಕ್ ಆಗ್ತಾ ಹೋಗುತ್ತೆ. ಅದರ ಬದಲಾಗಿ ನಾವು ಎಷ್ಟೆಲ್ಲ ಕೆಮಿಕಲ್ ಯುಕ್ತವಾದಂಥ ಮೆಹಂದಿಗಳನ್ನಾಗಲಿ ಅಥವಾ ಯಾವುದೇ ಒಂದು ಕೆಮಿಕಲ್ ಇರುವಂಥ ಸೀರಮ್ಗಳಾಗಿರಲಿ, ಎಷ್ಟೆಲ್ಲ ನಾವು ಬ್ಯೂಟಿ ಪಾರ್ಲರ್ಗೆ ಹೋಗಿ ನಾವು ವೈಟ್ ಹೇರ್ಸ್ಗಳು ಬ್ಲ್ಯಾಕ್ ಮಾಡ್ಕೊಳ್ತಾ ಹೋಗ್ತೇವೆ. ಹಾಗೂ ಶೈನಿಯಾಗಿ ಕಾಣೋದಕ್ಕೂ ಸಲೂನ್ನಲ್ಲಿ ಹೋಗಿ ಎಷ್ಟೆಲ್ಲ ನಾವು ನಮ್ಮ ಹೇರ್ನ ಡ್ಯಾಂಡ್ರಫ್ ಇರಲಿ, ಏನೇ ಒಂದು ಪ್ರಾಬ್ಲಮ್ ಇದ್ದರೂ ಕೂಡ ತಕ್ಷಣವಾಗಿ ಅದನ್ನು ನಾವು ಬ್ಲ್ಯಾಕಾಗಿ ಮಾಡ್ಕೊಳ್ಬೇಕು ಅಥವಾ ಚೆನ್ನಾಗಿ ಕಾಣಿಸ್ಬೇಕು ಅಂತ ಎಷ್ಟೆಲ್ಲ ಕೆಮಿಕಲ್ನ ಬಳಸ್ತಾ ಇರ್ತೇವೆ. ಅದರಿಂದ ನಮ್ಮ ಕೂದಲು ಇನ್ನೂ ಜಾಸ್ತಿಯಾಗಿ ವೈಟ್ ಹೇರ್ಸ್ ಆಗ್ತಾ ಹೋಗುತ್ತೆ. ಹಾಗೂ ನಮ್ಮ ಕೂದಲು ಕೂಡ ಬೆಳವಣಿಗೆ ಆಗೋದು ಕೂಡ ನಿಂತೋಗ್ಬಿಡುತ್ತೆ ಸ್ನೇಹಿತರೆ ಅದರಿಂದ. ಹಾಗೂ ನಮ್ಮ ತಲೆಯಲ್ಲಿ ಎಷ್ಟೇ ಒಂದು ಈಚಿಂಗ್ ಪ್ರಾಬ್ಲಮ್ ಇದ್ದರೂ ಕೂಡ ಈ ಒಂದು ಹೇರ್ ಡ್ರೈನ ನೀವು ಬಳಸ್ತಾ ಬಂದರೆ ಸಾಕು, ನಿಮ್ಮ ಕೂದಲು ತುಂಬಾ ಚೆನ್ನಾಗಿ ಬೆಳವಣಿಗೆ ಆಗ್ತಾ ಹೋಗುತ್ತೆ. ಹಾಗೂ ನಿಮ್ಮ ಕೂದಲು ಎಷ್ಟೇ ಬೂದು ಬಣ್ಣ ಇದ್ದರೂ ಕೂಡ ತುಂಬಾ ಕಪ್ಪಗಾಗಿ ಕಾಣಿಸಲು ಕೂಡ ಆರಂಭವಾಗುತ್ತೆ. ಹಾಗೂ ಈ ಒಂದು ಹೇರ್ ಡ್ರೈದಿಂದ ಯಾವುದೇ ಒಂದು ಸೈಡ್ ಎಫೆಕ್ಟ್ ಕೂಡ ಬೀಳೋದಿಲ್ಲ ಸ್ನೇಹಿತರೆ. ನಿಮ್ಮ ಕೂದಲು ಕೂಡ ತುಂಬಾ ಉದ್ದವಾಗಿ ಹಾಗೂ ದಪ್ಪವಾಗಿ ಬೆಳೆಯಲು ಪ್ರಾರಂಭವಾಗುತ್ತೆ. ಹಾಗಾದರೆ ತಡ ಮಾಡದೆ ಈ ಒಂದು ಹೇರ್ ಡ್ರೈ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ನಾನಿಲ್ಲಿ ಒಂದು ಕಬ್ಬಿಣದ ಹಂಚನ್ನು ತೊಗೊಂಡು ಇದರೊಳಗಡೆ ಇನ್ಸ್ಟೆಂಟ್ ಕಾಫಿ ಪೌಡರ್ನ ಹಾಕೋತಾ ಇರೋದು. ಒಂದು 2 ಸ್ಪೂನಷ್ಟು ಹಾಕ್ಕೊಂಡ್ಬೇಡಿ. ನಿಮ್ಮ ಹತ್ರ ಬ್ರೂ ಇದ್ದರೂ ಕೂಡ ಯೂಸ್ ಮಾಡ್ಕೊಳ್ಬೋದು. ಯಾವುದೇ ಒಂದು ಬ್ರ್ಯಾಂಡ್ ಇದ್ದರೂ ಕೂಡ ನೀವು ಯೂಸ್ ಮಾಡ್ಕೊಳ್ಬೋದು ಸ್ನೇಹಿತರೆ. 2 ಸ್ಪೂನ್ಗಿಂತ ಹೆಚ್ಚಿಗೂ ಕೂಡ ಹಾಕ್ಕೊಳ್ಬೋದು. ಹಾಗೂ ನಾನು ಇದರೊಳಗಡೆ ಲೆಮನ್ ಜ್ಯೂಸನ್ನ ಆ್ಯಡ್ ಮಾಡ್ಕೋತಾ ಇರೋದು. ಹಾಫಷ್ಟು ಇದರೊಳಗಡೆ ಲೆಮನ್ ಜ್ಯೂಸನ್ನ ಆ್ಯಡ್ ಮಾಡ್ಕೊಳ್ಳಿ. ಅದರಲ್ಲಿರುವಂಥ ಬೀಜಗಳನ್ನೆಲ್ಲನೂ ತೆಗೆದು ಸಪ್ರೇಟ್ ಮಾಡಿಕೊಂಡು ಅದರ ಜ್ಯೂಸನ್ನ ಇದರೊಳಗಡೆ ಆ್ಯಡ್ ಮಾಡ್ಕೊಳ್ಬೇಕು. ಈ ಒಂದು ಕಾಫಿ ಪೌಡರ್ ಅಂದರೆ ಬ್ರೂ ಪೌಡರ್ ಕೂಡ ನಮ್ಮ ಕೂದಲು ಸಾಫ್ಟ್ನೆಸ್ ಆಗಿ ಮಾಡೋದಕ್ಕೆ ಪ್ರಾರಂಭವಾಗುತ್ತೆ. ಅರ್ಧ ಅಷ್ಟು ಕೂಡ ಈ ಒಂದು ಲೆಮನ್ ಜ್ಯೂಸ್ ಅದರೊಳಗಡೆ ಹಾಕೊಂಡು ಬಿಡಬೇಕು. ಈ ಒಂದು ಲೆಮನ್ ಜ್ಯೂಸ್ ಕೂಡ ನಮ್ಮ ಕೂದಲಲ್ಲಿ ಎಷ್ಟೇ ಒಂದು ಡ್ಯಾಂಡ್ರಫ್ ಇದ್ದರೂ ಕೂಡ ನಮ್ಮ ಕೂದಲು ತುಂಬಾ ಕೆರಿತಾ ಇದ್ರೆ ತಲೆಯಲ್ಲಿ, ಹಾಗೂ ನಮ್ಮ ಕೂದಲು ತುಂಬಾ ಉದುರ್ತಾ ಇದ್ರೂ ಕೂಡ ಈ ಒಂದು ಲೆಮನ್ ಜ್ಯೂಸನ್ನ ನಾವು ಕಡಿಮೆ ಮಾಡ್ಕೊಳ್ಬಹುದು ಇದರಿಂದ. ಹಾಗೂ ನಾನಿಲ್ಲಿ ಸ್ವಲ್ಪ ಗಟ್ಟಿ ಮೊಸರನ್ನ ಹಾಕೋತಾ ಇರೋದು. ಗಟ್ಟಿ ಮೊಸರನ್ನ ಯೂಸ್ ಮಾಡ್ಕೊಳ್ಳಿ ಸ್ನೇಹಿತರೆ. ಅದರಿಂದ ಕೂಡ ನಮ್ಮ ಕೂದಲು ತುಂಬ ಚೆನ್ನಾಗಿ ಬೆಳವಣಿಗೆ ಆಗುತ್ತೆ. ಹಾಗೂ ವೈಟ್ ಹೇರ್ಸ್ ಕೂಡ ಕಡಿಮೆ ಆಗಲು ಪ್ರಾರಂಭವಾಗುತ್ತೆ. ಇದರಲ್ಲಿ ಯಾವುದೇ ನಾನೊಂದು ಮೆಹಂದಿ ಪೌಡರ್ನ ಯೂಸ್ ಮಾಡ್ತಾ ಇಲ್ಲ. ಇನ್ಸ್ಟೆಂಟಾಗಿ ಸಿಗುವಂಥ ಈ ಒಂದು ಪೌಡರ್ನ ನ್ಯಾಚುರಲ್ ಆಗಿ ಸಿಗುವಂಥದ್ದು ಎಲ್ಲರ ಮನೆಯಲ್ಲೂ ಇದ್ದೇ ಇರುತ್ತೆ. ಇದರಿಂದ ನಾನು ಹೇರ್ ಡ್ರೈನ ಹೇಳ್ಕೊಡ್ತಾ ಇರೋದು. ಬೇಕಾದರೆ ನೀವು ಇನ್ನೂ ಮೊಸರನ್ನ ಹಾಕ್ಕೊಳ್ಬೋದು. ಮೊಸರನ್ನ ಎಷ್ಟು ಜಾಸ್ತಿ ಹಾಕೋತೇವೋ ಅಷ್ಟು ನಮ್ಮ ಕೂದಲು ತುಂಬಾ ಬೆನಿಫಿಟ್ ಸಿಗುತ್ತೆ. ನಮ್ಮ ಮೊಸರಿಂದ ಕೂಡ ನಮ್ಮ ಕೂದಲಿಗೆ ತುಂಬ ಚೆನ್ನಾಗಿ ಬೆಳವಣಿಗೆ ಆಗ್ತಾ ಹೋಗುತ್ತೆ. ಹಾಗೂ ಇದರಿಂದ ನಮ್ಮ ಕೂದಲು ತುಂಬಾ ಸಾಫ್ಟ್ನೆಸ್ ಆಗ್ತಾ ಹೋಗುತ್ತೆ. ನೋಡ್ತಾ ಇದ್ರಲ್ವ ಯಾವ ರೀತಿ ಒಂದು ರೆಡ್ಡಿಶ್ ಆಗಿ ಚೆನ್ನಾಗಿ ಕಲರ್ ಕೊಡ್ತಾ ಇರೋದಂತ. ಹಾಗೂ ಕಾಫಿ ಪೌಡರ್ನಿಂದ ಸ್ನೇಹಿತರೆ ನಮ್ಮ ಕೂದಲು ಎಷ್ಟೇ ವೈಟ್ ಹೇರ್ಸ್ ಇದ್ದರೂ ಕೂಡ ಬ್ಲ್ಯಾಕ್ ಆಗಿ ಕನ್ವರ್ಟ್ ಆಗೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಹಾಗೂ ಇದರಲ್ಲಿರುವಂಥ ಕಾಫಿಯಿಂದ ಕೂಡ ನಮ್ಮ ವೈಟ್ ಹೇರ್ಸ್ನ ನಾವು ರಿಮೂವ್ ಮಾಡ್ಕೊಳ್ಬೋದು. ಅದಕ್ಕೋಸ್ಕರ ಈ ಎಲ್ಲರ ಮನೆಯಲ್ಲಂತೂ ಕಾಫಿ ಪೌಡರ್ ಸಿಗುತ್ತೆ ಅಲ್ವ, ಅದಕ್ಕೋಸ್ಕರ ಹೇಳ್ಕೊಡ್ತಾ ಇರೋದು. ಹಾಗೂ ನ್ಯಾಚುರಲ್ ಆಗಿರುವಂಥ ಆಮ್ಲ ಪೌಡರ್ನ ಯೂಸ್ ಮಾಡ್ಕೊಳ್ಳಿ. ಆಮ್ಲ ಪೌಡರ್ ಕೂಡ ನಿಮ್ಗೆ ಬೇಕಾದರೆ ಆನ್ಲೈನಲ್ಲಿ ನೀವು ಪರ್ಚೇಸ್ ಮಾಡ್ಕೊಳ್ಬೋದು. ಒಂದು 2 ಸ್ಪೂನಷ್ಟು ಹಾಕ್ಕೊಂಡ್ಬಿಡಿ. ಆಮ್ಲ ಪೌಡರ್ ಕೂಡ ಯಾವುದೇ ಒಂದು ಕೆಮಿಕಲ್ನ ಯೂಸ್ ಮಾಡಿರೋದಿಲ್ಲ ಅದರೊಳಗಡೆ, ತುಂಬಾ ನ್ಯಾಚುರಲ್ ಆಗಿ ಅಂತ ಸಿಗುವಂಥದ್ದು. ಅದನ್ನು ಹಾಕ್ಕೊಂಡು ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಹೋಗಿ. ಯಾವ ರೀತಿ ಒಂದು ಸ್ವಲ್ಪ ಕೂಡ ಗಟ್ಟಿಯಾಗಿರಬಾರ್ದು, ಗಂಟುಗಳು ಕೂಡ ಇರಬಾರ್ದು, ಅಷ್ಟು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋತಾ ಹೋಗಿ. ಯಾಕಂದರೆ ನಾವು ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀವೋ ಅಷ್ಟು ಚೆನ್ನಾಗಿ ನಮಗೆ ಈ ಒಂದು ಹೇರ್ ಡ್ರೈ ಸಿಗುತ್ತೆ ಸ್ನೇಹಿತರೆ. ಹಾಗೂ ನಮ್ಮ ಹೇರ್ಸ್ಗೂ ಕೂಡ ತುಂಬಾ ಚೆನ್ನಾಗಿರೋದು ಈ ಒಂದು ಹೇರ್ ಡ್ರೈ. ನೋಡ್ತಾ ಇದ್ದೀರಲ್ವ, ಸ್ವಲ್ಪ ಕೂಡ ಗಟ್ಟಿಯಾಗಿಲ್ಲ. ನೀವು ಬೇಕಾದರೆ ಇನ್ನೂ ಸ್ವಲ್ಪ ಮೊಸರು ಕೂಡ ಆ್ಯಡ್ ಮಾಡ್ಕೊಳ್ಬಹುದು ಇದರೊಳಗಡೆ. ಈ ರೀತಿ ಚೆನ್ನಾಗಿ ಇದನ್ನು ಕಲಿಸ್ಕೊಂಡ್ಬಿಡಿ. ಇದರಲ್ಲಿ ಸ್ನೇಹಿತರೆ ಚೆನ್ನಾಗಿ ನಾವು ಕಲಿಸೋದು ಇಂಪಾರ್ಟೆಂಟ್. ಯಾಕಂದರೆ ನಾವು ಯಾವ ರೀತಿ ಕಲಿಸ್ತೀವೋ ಆ ರೀತಿ ಒಂದು ಮೆಹಂದಿ ರೆಡಿ ಆಗೋಗ್ಬಿಡುತ್ತೆ. ಹಾಗೂ ನಾನು ಇದು ಚೆನ್ನಾಗಿ ಕಲಿಸಿರೋದಾಗಿದೆ. ಇದರೊಳಗಡೆ ನಾನು ಶಿಕಾಕಾಯಿ ಪೌಡರ್ನ ಆ್ಯಡ್ ಮಾಡ್ಕೋತಾ ಇರೋದು. ಹಿಂದಿನ ಕಾಲದಲ್ಲಂತೂ ಸ್ನೇಹಿತರೆ ಎಷ್ಟು ಜನರು ಯಾವುದೇ ಒಂದು ಶಾಂಪೂನ ಯೂಸ್ ಮಾಡ್ತಿರಲಿಲ್ಲ. ಹಾಗೂ ನಮ್ಮ ಕೂದಲು ಬೆಳವಣಿಗೆ ಆಗೋದಕ್ಕೂ ಈ ಒಂದು ಶಿಕಾಕಾಯಿ ಪೌಡರ್ನ ಹಾಕ್ಕೊಂಡವರು ತಲೆ ಸ್ನಾನನ ಮಾಡ್ತಿದ್ರು. ಯಾವ ರೀತಿ ಅಂದರೆ
ತುಂಬಾ ಯೂಸ್ ಮಾಡ್ತಾಯಿದ್ರು. ಇವಾಗಲಂತೂ ಎಲ್ಲರೂ ಮರೆತೇ ಹೋಗಿಬಿಟ್ಟಿದ್ದಾರೆ. ಈ ರೀತಿ ಒಂದು 2 ಸ್ಪೂನಷ್ಟು ಶೀಕಾಕಾಯಿ ಪೌಡರ್ನ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಅದನ್ನು ಕೂಡ ಮಿಕ್ಸ್ ಮಾಡ್ಕೊಳ್ಳಿ. ನಮ್ಮ ಕೂದಲು ಕೂಡ ತುಂಬಾ ಚೆನ್ನಾಗಿ ಬ್ಲ್ಯಾಕ್ ಆಗ್ತಾ ಹೋಗುತ್ತೆ ಇದರಿಂದ. ಸ್ವಲ್ಪ ಮೆಹಂದಿ ಏನಾದರೂ ಗಟ್ಟಿಯಾಗಿಬಿಟ್ರೆ ಮೊಸರಿದ್ರೆ ಮೊಸರು ಆ್ಯಡ್ ಮಾಡ್ಕೊಳ್ಳಿ. ಇಲ್ಲಾಂದರೆ ಸ್ವಲ್ಪ ನೀರು ಕೂಡ ಆ್ಯಡ್ ಮಾಡಿಕೊಂಡ್ರು ನಡೆಯುತ್ತೆ. ನೋಡ್ತಾ ಇದ್ದೀರಲ್ವ, ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಹೋಗಿ. ಹಾಗೂ ನಮ್ಮ ವೈಟ್ ಹೇರ್ಸ್ ಕೂಡ ತುಂಬಾ ಚೆನ್ನಾಗಿ ಬ್ಲ್ಯಾಕ್ ಆಗ್ತಾ ಹೋಗುತ್ತೆ. ನಾನು ಇದರೊಳಗಡೆ ಇನ್ನೂ ಸ್ವಲ್ಪ ಮೊಸರನ್ನ ಆ್ಯಡ್ ಮಾಡ್ಕೋತಾ ಇರೋದು. ಈ ರೀತಿ ಮೊಸರನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಸ್ನೇಹಿತರೆ. ನೋಡ್ತಾ ಇದ್ದೀರಲ್ವ, ಸ್ವಲ್ಪ ಕೂಡ ಗಟ್ಟಿ ಇರಬಾರ್ದು. ಯಾವ ರೀತಿ ಒಂದು ಮೃದುವಾಗಿ ರೆಡಿಯಾಗಿರಬೇಕು ಈ ಒಂದು ಮೆಹಂದಿ. ಅಷ್ಟು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋತಾ ಹೋಗಿ. ಈ ರೀತಿ ಒಂದು 5 ಮಿನಿಟ್ಸ್ವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡ್ತಾ ಇದ್ದೀರಲ್ವ, ನಾನು ಸ್ವಲ್ಪ ಮಟ್ಟಿಗೆ ಮೆಹಂದಿನ ಮಾಡ್ಕೊಂಡಿರೋದು. ಯಾವ ರೀತಿ ಒಂದು ರೆಡ್ಡಿಶ್ ಆಗಿ ತುಂಬಾ ಚೆನ್ನಾಗಿ ಕಲರ್ ಕೊಟ್ಟಿರೋದು ಸ್ನೇಹಿತರೆ. ನೋಡ್ತಾ ಇದ್ದೀರಲ್ವ, ನಾನು ಬೆರಳುಗಳಿಗೂ ಕೂಡ ಅಪ್ಲೈ ಮಾಡ್ಕೊಂಡು ತೋರಿಸ್ತಾ ಇರೋದು ಅಂತ. ಹಾಗೂ ಈ ಒಂದು ಮೆಹಂದಿ ಚೆನ್ನಾಗಿ ಎಲ್ಲ ಕಡೆನೂ ಹರಡಿದೆ ಅಲ್ವ, ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು 3 ಅವರ್ಸ್ವರೆಗೂ ರೆಸ್ಟ್ ಮಾಡೋದಕ್ಕೆ ಬಿಡಬೇಕು. ಹಾಗೆ ಅಥವಾ ನೀವು ಈ ಒಂದು ಮೆಹಂದಿನ ನೀವು ಈವ್ನಿಂಗ್ಗೆ ರೆಡಿ ಮಾಡಿಕೊಂಡ್ರೆ ಓವರ್ ನೈಟ್ ಇದನ್ನು ಹಾಗೆ ಬಿಟ್ಟಿಡಿ. ಯಾಕಂದರೆ ತುಂಬಾ ಚೆನ್ನಾಗಿ ಕಲರ್ ಬರುತ್ತೆ ಸ್ನೇಹಿತರೆ. ಮೆಹಂದಿ ಚೆನ್ನಾಗಿ ಕಲ್ದ ನಂತರ ಈ ರೀತಿ ಒಂದು ಪ್ಲೇಟ್ನ ಅದರೊಳಗಡೆ ಮುಚ್ಚಿಬಿಟ್ಟು ಅದನ್ನು ರೆಸ್ಟ್ ಮಾಡೋದಕ್ಕೆ ಬಿಡಬೇಕು ಸ್ನೇಹಿತರೆ. ರೆಸ್ಟ್ ಆದ ತಕ್ಷಣ ನಾನು ನಿಮಗೆ ತೋರಿಸ್ತಾ ಇರೋದು. ನೋಡ್ತಾ ಇದ್ದೀರಲ್ವ, ಸೈಡಿಗೆಲ್ಲ ಎಷ್ಟೆಲ್ಲ ಬ್ಲ್ಯಾಕ್ ಆಗಿ ಕನ್ವರ್ಟ್ ಆಗಿರೋದು ಅಂತ. ಹಾಗೂ ಈ ಒಂದು ಮೆಹಂದಿ ತುಂಬಾ ನಮ್ಮ ಕೂದಲಿಗೆ ತುಂಬ ಚೆನ್ನಾಗಿ ಬೆನಿಫಿಟ್ ಕೊಡುತ್ತೆ ಸ್ನೇಹಿತರೆ. ಎಷ್ಟೇ ವೈಟ್ ಹೇರ್ಸ್ ಇದ್ದರೂ ಕೂಡ ನಾವು ಬ್ಲ್ಯಾಕ್ ಮಾಡ್ಕೊಳ್ಬೋದು. ಹಾಗೂ ಸೈಡಿಗೂ ಕೂಡ ನೋಡ್ತಾ ಇದ್ದೀರಲ್ವ ಎಷ್ಟು ಬ್ಲ್ಯಾಕ್ ಆಗಿಬಿಟ್ಟಿದೆ ಅಂತ. ನಾನು ಇದನ್ನು ಒಂದು 3 ಅವರ್ಸ್ ಅಷ್ಟೇ ಬಿಟ್ಟಿರೋದು. ನೀವು ಬೇಕಾದರೆ ಓವರ್ ನೈಟ್ ಬಿಟ್ಟರೆ ಇನ್ನೂ ಚೆನ್ನಾಗಿ ರಿಸಲ್ಟ್ ಸಿಗುತ್ತೆ ಸ್ನೇಹಿತರೆ. ನೋಡ್ತಾ ಇದ್ರಲ್ವ, ಕೈಗೂ ಕೂಡ ಅಪ್ಲೈ ಮಾಡಿ ತೋರಿಸ್ತಾ ಇರೋದು ಅಂತ. ಈ ಒಂದು ಮೆಹಂದಿ ನೀವು ಚಿಕ್ಕ ಮಕ್ಕಳಿಗೂ ಕೂಡ ಯೂಸ್ ಮಾಡ್ಬೋದು. ಯಾಕಂದರೆ ಇದರಲ್ಲಿ ನಾನು ಯಾವುದೇ ಒಂದು ಮೆಹಂದಿ ಪೌಡರ್ನ ಕೂಡ ಯೂಸ್ ಮಾಡಿರೋದಿಲ್ಲ. ನ್ಯಾಚುರಲ್ ಆಗಿ ಸಿಗುವಂಥ ಶೀಕಾಕಾಯಿ ಪೌಡರ್ ಆಗಲಿ, ಆಮ್ಲ ಪೌಡರ್ ಆಗಲಿ, ಯಾವುದೇ ಮಕ್ಕಳಿಗೂ ಕೂಡ ಸೈಡ್ ಎಫೆಕ್ಟ್ ಬೀಳೋದಿಲ್ಲ. ಹಾಗೂ ನ್ಯಾಚುರಲ್ ಮೆಹಂದಿನ ಯೂಸ್ ಮಾಡ್ಕೋತಾ ಬನ್ನಿ. ಈ ರೀತಿ ಯಾವುದೇ ಒಂದು ಸಲೂನ್ಗೆ ಹೋಗಿ ನಿಮ್ಮ ಹೇರ್ಸ್ಗೆ ಬ್ಲ್ಯಾಕ್ ಮಾಡೋದಕ್ಕೆ ಹೋಗಬೇಡಿ. ನಿಮ್ಮ ಕೂದಲು ಕೂಡ ತುಂಬಾ ಡ್ಯಾಮೇಜ್ ಆಗ್ತಾ ಹೋಗುತ್ತೆ. ಹಾಗೂ ಅದರಿಂದ ನಮ್ಮ ಸ್ಕ್ಯಾಲ್ಪು ಕೂಡ ತುಂಬಾ ಸೈಡ್ ಎಫೆಕ್ಟ್ ಬೀಳುತ್ತೆ ಸ್ನೇಹಿತರೆ. ನೋಡ್ತಾ ಇದ್ದೀರಲ್ಲ ಯಾವ ರೀತಿ ಮೆಹಂದಿ ಇವಾಗ ಬ್ಲ್ಯಾಕ್ ಆಗೋಗ್ಬಿಟ್ಟಿದೆ ಅಂತ. ಇನ್ನು ಈ ಒಂದು ಮೆಹಂದಿನ ನಾನು ಬೌಲಿಗೂ ಕೂಡ ತೆಗೆದ ತಕ್ಷಣ ಯಾವ ರೀತಿ ಬ್ಲ್ಯಾಕ್ ಬಿಟ್ಟಿದೆ ಅಂತ ಅದು ಕೂಡ ತೋರಿಸ್ತೀನಿ. ಯಾಕಂದರೆ ಇಲ್ಲಿ ಕಬ್ಬಿಣದ ಕಡಾಯಲ್ಲಿ ಅಷ್ಟು ಬ್ಲ್ಯಾಕ್ ಕಾಣಿಸೋದಿಲ್ಲ, ಅದು ಕೂಡ ಕಪ್ಪಿಗಿರುತ್ತೆ ಅಲ್ವಾ, ಅದಕ್ಕೋಸ್ಕರ. ನೋಡ್ತಾ ಇದ್ರಲ್ವ, ಈ ಒಂದು ಬ್ಲ್ಯಾಕ್ ಆಗಿರುವಂಥ ಮೆಹಂದಿ ಇವಾಗ ನಾನು ನಿಮಗೆ ಅಪ್ಲೈ ಮಾಡಿ ತೋರಿಸ್ತೀನಿ ಸ್ನೇಹಿತರೆ. ಅಪ್ಲೈ ಮಾಡೋಕ್ಕೂ ಮುಂಚೆ ನೀವು ತಲೆ ಸ್ನಾನನ ಮಾಡ್ಕೊಂಡ್ಬಿಡಿ. ಯಾಕಂದರೆ ಯಾವುದೇ ಒಂದು ಎಣ್ಣೆ ಕೂಡ ಅಪ್ಲೈ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಯಾಕಂದರೆ ನಮ್ಮ ಮೆಹಂದಿ ಚೆನ್ನಾಗಿ ಕುಂತ್ಕೊಳ್ಳೋದಿಲ್ಲ. ಅದಕ್ಕೋಸ್ಕರ ಈ ರೀತಿ ನೀವು ಮೊದಲೇ ತಲೆ ಸ್ನಾನನ ಮಾಡ್ಕೊಂಡ್ಬಿಟ್ಟು ಎಲ್ಲೆಲ್ಲಿ ವೈಟ್ ಹೇರ್ಸ್ ಇದೆಯೋ ಅಲ್ಲಲ್ಲಿ ನೀವು ಅಪ್ಲೈ ಮಾಡ್ಕೋತಾ ಹೋಗಿ. ಜಾಸ್ತಿ ಒಳಗಡೆನೇ ವೈಟ್ ಹೇರ್ಸ್ ಇರೋದು ಅಲ್ಲಿ ನೀವು ಹೀಗೆ ಬಿಚ್ಚಿಬಿಟ್ಟು ಚೆನ್ನಾಗಿ ಅಪ್ಲೈ ಮಾಡ್ಕೋತಾ ಹೋಗ್ಬೋದು. ಹಾಗೂ ಕೂದಲು ಕೂಡ ತುಂಬಾ ಚೆನ್ನಾಗಿ ಬೆಳೀತಾ ಹೋಗುತ್ತೆ ಸ್ನೇಹಿತರೆ ಈ ಒಂದು ಮೆಹಂದಿಯಿಂದ. ಹಾಗೂ ನಮ್ಮ ಕೂದಲಿಗೂ ಕೂಡ ತುಂಬ ಒಂದು ಶೈನಿಶ್ ಆಗಿ ಕಲರ್ ಕೊಡುತ್ತೆ ಈ ಒಂದು ಮೆಹಂದಿ. ಅದಕ್ಕೋಸ್ಕರ ಈ ಒಂದು ನ್ಯಾಚುರಲ್ ಆಗಿರುವಂಥ ಹೇರ್ ಡ್ರೈ ನೀವು ಕೂಡ ಟ್ರೈ ಮಾಡಿ ಸ್ನೇಹಿತರೆ. ಹಾಗೂ ನಿಮಗೂ ಕೂಡ ಇವತ್ತಿನ ಒಂದು ವಿಡಿಯೋ ಇಷ್ಟವಾದರೆ ಲೈಕ್ ಆ್ಯಂಡ್ ಶೇರ್ ಮಾಡಿ. ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೋದೆ ನೋಡ್ತಿದ್ರೆ ನೀವು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಮತ್ತೊಂದು ಒಂದು ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.